ರಾಜ್ಯದಲ್ಲಿ ಶಾಲೆಗಳ ಆರಂಭಕ್ಕೂ ಮೊದಲೇ ಪೋಷಕರಿಗೆ ಸಾಲು ಸಾಲು ಸಂಕಷ್ಟ ಎದುರಾಗಿದೆ. ಸ್ಕೂಲ್ ಆರಂಭಕ್ಕೂ ಮೊದಲೇ ಪೋಷಕರಿಗೆ ಒಂದಲ್ಲ ಎರಡಲ್ಲ ಸಾಲು ಸಾಲು ಬೆಲೆ ಏರಿಕೆಯ ಶಾಕ್ ಸಿಕ್ಕಿದೆ. ಶಾಲಾ ನೋಟ್ಬುಕ್ ಬೆಲೆ ಏರಿಕೆ, ಪೋಷಕರ ಜೇಬಿಗೆ ಕತ್ತರಿ. ವರ್ಕ್ ಬುಕ್ ಪೇಪರ್ಗಳ ಬೆಲೆ 20% 25% ಏರಿಕೆ. ಶಾಲೆಗಳ ಶುಲ್ಕ ಏರಿಕೆ ಆಯಿತು. ಶಾಲಾ ವಾಹನಗಳ ಬಾಡಿಗೆ ದರ ಏರಿಕೆ ಶಾಕ್ ಆಯಿತು. ಈಗ ಶಾಲೆಗಳ ಆರಂಭಕ್ಕೂ ಮೊದಲೇ ಪೋಷಕರಿಗೆ ಡಬಲ್ ಶಾಕ್ ಎದುರಾಗಿದೆ. ಮಕ್ಕಳ ನೋಟ್ಬುಕ್, ವರ್ಕ್ ಬುಕ್, ಪೇಪರ್ಗಳ ಬೆಲೆ ಹೆಚ್ಚಳವಾಗಿದ್ದು ಪೋಷಕರಿಗೆ ಸಿಡಿಲೆ ಬಡಿದಂತಾಗಿದೆ. ನೋಟ್ಬುಕ್ಗಳ ಬೆಲೆ 20% 25% ಏರಿಕೆಯಾಗಿದ್ದು ಪೋಷಕರು ಪರದಾಡುವಂತಾಗಿದೆ. ಕಷ್ಟನೇ ಅಂದರೆ ಒಂದೇ ಸತಿ ಒಂದು 1 ಇಯರ್ಗೆ 20% ಜಾಸ್ತಿ ಆಗಿಬಿಟ್ಟಿದೆ. ಒಂದು 5% 2% ಆದರೆ ಪರವಾಗಿಲ್ಲ, 10 to 20% ಜಾಸ್ತಿ ಆಗಿದೆ ಎಲ್ಲಾನು. ಗಲ್ಫ್ ರಾಷ್ಟ್ರಗಳ ಯುದ್ಧದಿಂದ ಕಚ್ಚಾ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಪೇಪರ್ ತಯಾರಿಕೆಗೆ ಬೇಕಾದ ಕೆಮಿಕಲ್ಸ್, ಕಲರ್ಸ್ ಸಿಗ್ತಾ ಇಲ್ಲ. ಮತ್ತೊಂದೆಡೆ ಇಂಧನ ದರ ಏರಿಕೆಯಿಂದ ನೋಟ್ಬುಕ್ಸ್, ವರ್ಕ್ ಬುಕ್, ಪೇಪರ್, ಮುದ್ರಣ ಖರ್ಚು ಹೆಚ್ಚಾಗ್ತಾ ಇದೆ. ಹೀಗಾಗಿ 20% 25% ಎಲ್ಲಾ ತರದ ನೋಟ್ಬುಕ್ಸ್, ಪೇಪರ್ಗಳ ಮುದ್ರಣದ ದರ ಏರಿಕೆ ಮಾಡಲಾಗಿದೆ ಅಂತಿದ್ದಾರೆ ಪ್ರಿಂಟರ್ಸ್. ಏನಾಗ್ತೈತೆ ಅಂದ್ರೆ 4 ತಿಂಗಳವರೆಗೂ ನಮ್ಗೆ ಎಂಥ ಪ್ರಾಬ್ಲಮ್ ಇರಲಿಲ್ಲ. ಈ ಗಲ್ಫ್ ಯುದ್ಧ ಸ್ಟಾರ್ಟ್ ಆದಮೇಲೆ, ಶುರು ಆದಮೇಲೆ ರಫ್ತುಗಳು ಕಮ್ಮಿ ಆಯಿತು, ಆಮದು ಆಗ್ತಾ ಇರೋದೆಲ್ಲ ಕಮ್ಮಿ ಆಯಿತು. ಆದಮೇಲಿಂದ ಈ ಇಂಕ್ ರೇಟ್ಸ್ಗಳು, ಪೇಪರ್ ರೇಟ್ಗಳು, ಪೇಪರ್ಗೆ ಬರಬೇಕಾದ ಕೆಮಿಕಲ್ಗಳು ಬರ್ತಾ ಇಲ್ಲ ಹೊರಗಡೆಯಿಂದ. ಹಾಗಾಗಿ ಎಲ್ಲ ಪೇಪರ್ ರೇಟ್ 10% 15% ಇನ್ಕ್ರೀಸ್. ಬೈಕ್ ಪಾರ್ಸೆಲ್ನ ಗಿಗ್ ಕಾರ್ಮಿಕರಿಗೂ ಸಂಕಷ್ಟ. ಬೈಕ್ ಹತ್ತಿ ಮನೆ ಮನೆಗೆ ಪಾರ್ಸೆಲ್ ತಲುಪಿಸುವ ಗಿಗ್ ಕಾರ್ಮಿಕರಿಗೂ ಪೆಟ್ರೋಲ್ ದರ ಹೆಚ್ಚಳದಿಂದ ಸಂಕಷ್ಟ ಎದುರಾಗಿದೆ. ಡೆಲಿವರಿ ಕಂಪನಿಗಳು ಕಮಿಷನ್ ಹೆಚ್ಚು ಮಾಡ್ತಿಲ್ಲ. ಹೋಟೆಲ್ಗಳ ತಿಂಡಿ ಬೆಲೆಯೂ ಹೆಚ್ಚಳದಿಂದಾಗಿ ಆನ್ಲೈನ್ ಫುಡ್ ಆರ್ಡರ್ ಕಡಿಮೆಯಾಗಿದೆ ಅಂತ ಗಿಗ್ ಕಾರ್ಮಿಕರು ಅಳಲು ತೋಡ್ಕೊಂಡಿದ್ದಾರೆ. ಜಾಸ್ತಿ ಮಾಡಿದ್ದಾರೆ. ಇವಾಗ ಜಾಸ್ತಿ ನಮಗೂ ಅಮೌಂಟ್ ಅವ್ರು ಕೇಳಕ್ಕೆ ಹೆಂಗಂತ ನಮಗೂ ಗೊತ್ತಿಲ್ಲ. ಪೆಟ್ರೋಲ್ ಜಾಸ್ತಿ ಮಾಡಿದ್ದಾರೆ. ನಾವು ಇದನ್ನ ನಂಬಿಕೊಂಡು ಜೀವನ ಮಾಡ್ತಾ ಇದ್ದೀವಿ. ಈ ತರ ಜಾಸ್ತಿ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಒಂದಿನಕ್ಕೆ ಮೊದಲು ಎಷ್ಟು ಪೆಟ್ರೋಲ್ ಆಗ್ತಾ ಇದ್ರೆ ಈಗ ನಾವು ಒಂದಿನಕ್ಕೆ 300-400 ಹಾಕ್ತಿದ್ವಿ. ಈಗ ಜಾಸ್ತಿ ಆಗುತ್ತೆ, ₹500 ಹಾಕ್ಸ್ಬೇಕಾಗುತ್ತೆ. ಬೆಲೆ ಏರಿಕೆಯ ಸುನಾಮಿಗೆ ಗಿಗ್ ಕಾರ್ಮಿಕರ ಬದುಕು ಅಯೋಮಯವಾಗಿದೆ. ಇಂಧನ ವೆಚ್ಚ ಸರಿದೂಗಿಸಲು ಕಂಪನಿಗಳು ಮುಂದಾಗ್ತವೆಯೇ ಅಥವಾ ಸರ್ಕಾರ ಇವರ ನೆರವಿಗೆ ಧಾವಿಸುತ್ತದೆಯೇ ಕಾದು ನೋಡಬೇಕಿದೆ. ವಿನಯ್ ಕಾಶ್ಯಪ್ಪನವರ ಜೊತೆ ಅರುಣ್ ಕುಮಾರ್, ಟಿವಿ9 ಬೆಂಗಳೂರು.